ವೆಲ್ಕಮ್ ಟು ಸ್ಟೂಡೆಂಟ್ ಇಂಪೋ ಚಾನಲ್. ರಿಸಲ್ಟ್ ಯಾವಾಗ, ರಿಸಲ್ಟ್ ನಮ್ಮ ಪರ್ಸೆಂಟೇಜ್ ಎಷ್ಟಾಗುತ್ತೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಂತ ತುಂಬಾ ಬಿಕಾಸ್ ಇನ್ನು ಯಾವಾಗ ಬರುತ್ತೆ ರಿಸಲ್ಟು, ಯಾವ ವೀಕಲ್ಲಿ ಬರುತ್ತಾ, ಏಪ್ರಿಲಲ್ಲಿ ಬರುತ್ತಾ ಅಥವಾ ಮೇ ಅಲ್ಲಿ ಬರುತ್ತಾ ಅಂತ ತುಂಬ ಜನಕ್ಕೆ ಡೌಟು ಒಂದು ಯೋಚನೆ ಇದೆ, ಒಂದು ಟೆನ್ಷನ್. ಈಗ SSLC ಸ್ಟೂಡೆಂಟ್ಸ್ಗೆ ಮುಂದೆ ನಾವು ಏನು ಸೈನ್ಸ್ ಮಾಡೋದು, ಕಾಮರ್ಸ್ ಮಾಡೋದು, ಆರ್ಟ್ಸ್ ಮಾಡೋದು ಅಂತ ಇರುತ್ತೆ ಎಲ್ಲರೂ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಎಜುಕೇಶನ್ ಕಾಂಟೆಂಟ್. ಈಗಲೇ ಆನ್ಸರ್ ಪೇಪರ್ ರಿವಿಷನ್ ಸ್ಟಾರ್ಟ್ ಆಗಿದೆ. SSLC ಆನ್ಸರ್ ಪೇಪರ್ ರಿವಿಷನ್ ಸ್ಟಾರ್ಟ್ ಆಗಿದೆ. ಎಜುಕೇಶನ್ ಡಿಪಾರ್ಟ್ಮೆಂಟು 3-4 ಡೇಸ್ ಮೊದಲೇ ಸ್ಕೀಮ್ ಆಫ್ ಎವಲ್ಯೂಷನ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದನ್ನ ಈಗಾಗಲೇ ನೀವು ನೋಡಿಕೊಂಡು ನನಗೆ ಇಷ್ಟೇ ಪರ್ಸೆಂಟೇಜ್ ಸಿಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿರ್ತೀರಾ. ಆನ್ಸರ್ ಪೇಪರ್ ಎವಲ್ಯೂಷನ್ ಅಂದ್ರೆ ಏನಂದ್ರೆ ಏಪ್ರಿಲ್ ಒಳಗೆ ಎವಲ್ಯೂಷನ್ ಏನಾದ್ರು ಚೆಕಿಂಗ್ ಕಂಪ್ಲೀಟ್ ಮಾಡ್ತಾರೆ. ಹಾಗಾಗಿ ಮೇ ಮೊದಲನೇ ವಾರದಲ್ಲಿ ರಿಸಲ್ಟ್ ಅನ್ನ ರಿಲೀಸ್ ಮಾಡೋ ಸಾಧ್ಯತೆ ತುಂಬಾ ಇದೆ. ಎಕ್ಸಾಕ್ಟ್ ಡೇಟ್ ಏನಿದೆ ಅದು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ನಾಳೆ ರಿಸಲ್ಟ್ ಅಂದ್ರೆ 1 ಡೇ ಬಿಫೋರ್ ನಿಮ್ಗೆ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನಾಳೆ ರಿಸಲ್ಟ್ ಇದೆ ಅಂತ, ನಾಳೆ ರಿಸಲ್ಟ್ ಇದೆ ಅಂದ್ರೆ 1 ಡೇ ಬಿಫೋರ್ ಅವರು ಅನೌನ್ಸ್ ಮಾಡ್ತಾರೆ. ಅಂದ್ರೆ ಇನ್ಫಾರ್ಮ್ ಮಾಡ್ತಾರೆ ನಾಳೆ ರಿಸಲ್ಟ್ ಇದೆ ಅಂತ. ನಾಳೆ ರಿಸಲ್ಟ್ ಆದ ಮರುದಿನವೇ ಅಡ್ಮಿಷನ್ಸ್ PUC ಅಡ್ಮಿಷನ್, PU ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಆಗ್ತವೆ. ರಿಸಲ್ಟ್ ಬಂದ ಮರುದಿನ PU ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಆಗ್ತವೆ. ಆರ್ಟ್ಸ್ ಕಾಮರ್ಸ್ ಈಗಾಗಲೇ ನೀವು ಯಾವ ಸ್ಟ್ರೀಮ್ ಚೂಸ್ ಮಾಡ್ಕೊಂಡು ಡಿಸೈಡ್ ಮಾಡಿರ್ತೀರಾ. ಕೆಲವು ಸ್ಟೂಡೆಂಟ್ಸ್ ಅಡ್ವಾನ್ಸ್ ಬುಕಿಂಗ್ ಕೂಡ ಮಾಡಿರ್ತಾರೆ, ನಾನು ಇದೇ ಸ್ಟ್ರೀಮ್ ಮಾಡಬೇಕು ಅಂತ. ಮೇ ಮೊದಲನೇ ವಾರದಲ್ಲಿ ಮೇ ಫಸ್ಟ್ ವೀಕಲ್ಲಿ ಬರುವಂತ ತುಂಬಾ ಸಾಧ್ಯತೆ ಏನಪ್ಪಾ ಅಂದ್ರೆ SSLC ರಿಸಲ್ಟ್ ಮೇ ಫಸ್ಟ್ ವೀಕಲ್ಲಿ ಬರುವ ಸಾಧ್ಯತೆ ತುಂಬಾ ಇದೆ. ಅದಕ್ಕೆ ಮೇ ಫಸ್ಟ್ ವೀಕ್ ವೇಟ್ ಮಾಡ್ತಾ ಇರಿ. ಅದು ಎಕ್ಸಾಕ್ಟ್ ಡೇಟ್ ಅವ್ರೆ ಅಂದ್ರೆ 1 ಡೇ ಬಿಫೋರ್ ಅವರು ಇನ್ಫಾರ್ಮ್ ಮಾಡ್ತಾರೆ. ನಾ ರಿಸಲ್ಟ್ ಇದೆ ಅಂದ್ರೆ ಇವತ್ತು ನಿಮ್ಮ ರಿಸಲ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.